ಸ್ಯಾಂಡಲ್ವುಡ್ನಲ್ಲಿ ಡಾಲಿ ಧನಂಜಯ್ ಕಲ್ಯಾಣ ವೈಭೋಗದಿಂದ ಸಾಗ್ತಾ ಇದೆ. ನಟ ಧನಂಜಯ್ ಮತ್ತು ವೈದ್ಯೆ ಧನ್ಯತಾ ವಿವಾಹ ಮಹೋತ್ಸವದ ಕಾರ್ಯಕ್ರಮಗಳು ಒಂದಾದ ಮೇಲೆ ಒಂದು ಜರುಗ್ತಾ ಇದೆ. ಇವತ್ತು ಮುಹೂರ್ತ ಅಂದ್ರೆ ತಾಳಿ ಕಟ್ಟುವಂತಹ ಸುಸಂದರ್ಭ ಕೂಡ ಇದೆ. ಸೊ 8:15 ಧಾರ್ಮಿಕ ಶಾಸ್ತ್ರಗಳೆಲ್ಲ ಅಲ್ಲಿ ನಡೀತಾ ಇದೆ. ನೀವು ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಾ. ನೇರ ದೃಶ್ಯಾವಳಿಗಳು. ಶುಭ ಮೀನ ಲಗ್ನದಲ್ಲಿ ಮಾಂಗಲ್ಯ ಧಾರಣೆಯನ್ನ ಮಾಡಲಾಗುತ್ತೆ. ಕುಟುಂಬಸ್ಥರು ಆಪ್ತರ ಸಮ್ಮುಖದಲ್ಲಿ ಮದುವೆ ಕಾರ್ಯಗಳೆಲ್ಲ ನಡೀತಾ ಇದೆ. ಈಗ ಧಾರೆ ಎರಿತಾ ಇದ್ದಾರೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ. ಧಾರೆ ಎರ್ಕೊಡ್ತಕ್ಕಂಥ ಪದ್ಧತಿ. ಬಂದಂಥವರೆಲ್ಲರೂ ಕೂಡ ಮದುಮಗ ಮತ್ತು ಮದುಮಗಳ ತಲೆ ಮೇಲೆ ಅಕ್ಷತೆಯನ್ನು ಹಾಕಿ ಆಶೀರ್ವಾದ ಮಾಡಿ ಅವ್ರ ಕೈಯಲ್ಲಿರುವಂತಹ ತೆಂಗಿನಕಾಯಿಗೆ ಹಾಲನ್ನು ಹಾಕೋದ್ರ ಮುಖಾಂತರ ಹೆಣ್ಣನ್ನು ಧಾರೆ ಏರ್ಕೊಡ್ತಕ್ಕಂಥ ಸಂಪ್ರದಾಯ ಹಿಂದೂ ಪದ್ಧತಿಯಲ್ಲಿ ಇರ್ತಕ್ಕಂಥದ್ದು. ಅದು ಈಗ ಸದ್ಯಕ್ಕೆ ನಡೀತಾ ಇದೆ. ಧಾರೆ ಆದ ನಂತರ ಆಮೇಲೆ ಮಾಂಗಲ್ಯ ಕಟ್ಟುವಂತಹ ಪದ್ಧತಿ ಇರತಕ್ಕಂಥದ್ದು. ಮೈಸೂರಿನ ಎಕ್ಸಿಬಿಷನ್ ಗ್ರೌಂಡ್ನಲ್ಲಿ ಬಹಳ ವಿಜೃಂಭಣೆಯಿಂದ ನಡೀತಾ ಇರ್ತಕ್ಕಂಥ ಮದುವೆ. ಎಕ್ಸಿಬಿಷನ್ ಗ್ರೌಂಡ್ನಲ್ಲಿ ನಿನ್ನೆ ರಾತ್ರಿ ರಿಸೆಪ್ಷನ್ ಎಲ್ಲ ಆಯಿತು. ಚಿತ್ರರಂಗದವರು, ರಾಜಕೀಯ ಗಣ್ಯರು, ಬೇರೆ ಬೇರೆ ವರ್ಗಗಳ ಗಣ್ಯರು ಎಲ್ಲರೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸಿ ವಧುವರರಿಗೆ ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಇವತ್ತು ಧಾರಾ ಮುಹೂರ್ತ. ಈ ಧಾರಾ ಮುಹೂರ್ತ ನೀವೀಗ ನೋಡ್ತಾ ಇರ್ತಕ್ಕಂಥದ್ದು ದೃಶ್ಯ. ಡಾಲಿ ಧನಂಜಯ್ ಮತ್ತು ಧನ್ಯತಾ ಅವರ ಮದುವೆ ಸ್ಯಾಂಡಲ್ವುಡ್ನಲ್ಲಿ ಮತ್ತೊಂದು ವೈಭೋಗದ ಮದುವೆ ಅಂತಲೇ ಹೇಳ್ಬೋದು. ಈಗಾಗಲೇ ಸಾಕಷ್ಟು ಮದುವೆಗಳೆಲ್ಲ ಈ ಥರ ಆಗಿದೆ. ಈಗ ಡಾಲಿ ಧನಂಜಯ್ ಅಂತ ಹೆಚ್ಚು ಕಡಿಮೆ 2 ತಿಂಗಳಿಂದ ಖುದ್ದು ಎಲ್ಲ ಊರುಗಳಿಗೆ ಹೋಗಿ ಎಲ್ಲ ಮುಖಂಡರುಗಳಿಗೂ ಕೂಡ ಅವರೇ ಇನ್ವಿಟೇಷನನ್ನು ಕೊಟ್ಟು ಬಂದಿದ್ದರು. ಇವತ್ತು ಸಾಕಷ್ಟು ಜನ ಮದುವೆಗೆ ಆಗಮಿಸುವಂತಹ ನಿರೀಕ್ಷೆ ಇದೆ. ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದಾರೆ. ಸಾಮಾನ್ಯವಾಗಿ ಕುಟುಂಬಸ್ಥರು ಮತ್ತು ಸಂಬಂಧಿಕರು ಧಾರೆಯನ್ನು ಏರ್ಕೊಡ್ತಾರೆ. ಕೆಲವು ಆಪ್ತ ಮಿತ್ರರು ಕೂಡ ಮಾಡಬಹುದು, ಯಾರಿಗೆ ಇಂಟ್ರೆಸ್ಟ್ ಇದೆ ಅವರಿಗೆ. ಅದನ್ನು ತಾವೀಗ ನೇರ ದೃಶ್ಯದಲ್ಲಿ ಗಮನಿಸ್ತಾ ಇದ್ದಾರೆ. ಓಕೆ, ಡಾಲಿ ಧನಂಜಯ್ ಮತ್ತು ಧನ್ಯತಾ ಮದುವೆಯ ದೃಶ್ಯಗಳನ್ನು ತಾವೀಗ ನೋಡ್ತಾ ಇದ್ದೀರಾ. ಮೈಸೂರಿನಲ್ಲಿ ನಡೀತಾ ಇರತಕ್ಕಂಥ ವಿವಾಹ ಮಹೋತ್ಸವ. ಸ್ಯಾಂಡಲ್ವುಡ್ನ ಒಂಥರ ನಟ ರಾಕ್ಷಸ ಅಂತಲೇ ಬಿರುದನ್ನು ಪಡ್ಕೊಂಡಿರ್ತಕ್ಕಂಥ ಧನಂಜಯ್ ಅವರ ಮದುವೆ ಶಾಸ್ತ್ರೋಕ್ತವಾಗಿ ನಡೀತಾ ಇದೆ. ಶಾಸ್ತ್ರೋಕ್ತವಾಗಿ ಆಗಬೇಕು ಅಂತಕ್ಕಂಥದ್ದಕ್ಕೆ ಸಂಬಂಧಪಟ್ಟಂತೆ ಬೃಹತ್ ಸೆಟ್ಟನ್ನು ಹಾಕಿದ್ದಾರೆ ಎಕ್ಸಿಬಿಷನ್ ಗ್ರೌಂಡಲ್ಲಿ. ಆ ಬೃಹತ್ ಸೆಟ್ಟನ್ನು ಹಾಕಿ ನಿನ್ನೆ ಎಲ್ಲ ಕೂಡ ಬಹಳ ಅದ್ಧೂರಿಯಾಗಿ ರಿಸೆಪ್ಷನ್ ಎಲ್ಲ ಆಯಿತು. ಇವತ್ತು ಧಾರಾ ಮುಹೂರ್ತ ನೆರವೇರ್ತಾ ಇರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಾ. ಸೆಟ್ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ತಾವೀಗ. ಈ ಮದುವೆಗೆ ಅಂತಲೇ ಹಾಕಿರ್ತಕ್ಕಂಥ ಸೆಟ್ ಅದು. ಸಾಕಷ್ಟು ಜನ ಗಣ್ಯರು, ಗಣ್ಯರೆಲ್ಲರೂ ಕೂಡ ಮದುವೆಗೆ ಬಂದು ನೂತನ ವಧುವರರಿಗೆ ಆಶೀರ್ವದಿಸ್ತಾ ಇರ್ತಕ್ಕಂಥದ್ದು. ಇಬ್ಬರು ಕೂಡ ಮೂಲತಃ ಮೈಸೂರಿನವರೇ. ಹಾಗಾಗಿ ಮೈಸೂರಿನಲ್ಲೇ ಮದುವೆ ಆಗಬೇಕು ಅಂತಕ್ಕಂಥ ಆಸೆಯನ್ನು ಇಟ್ಕೊಂಡಿದ್ರು. ಅವರದೇ ಒಂದು ಪರಿಕಲ್ಪನೆ ಡಾಲಿ ಧನಂಜಯ್ದು. ಸೆಟ್ ಹೀಗೆ ಇರಬೇಕು ಅಂತ. ಅದಕ್ಕೆ ಬೇಕಾದ ರೀತಿಯಲ್ಲಿ ಆ ಸೆಟ್ ಎಲ್ಲವನ್ನು ಹಾಕಿಸಿ ಈಗ ವಿಜೃಂಭಣೆಯ ಮದುವೆ ನೆರವೇರ್ತಾ ಇದೆ.
ಧಾರಾ ಮುಹೂರ್ತ ಎಲ್ಲ ಆದ ನಂತರನೂ ಕೂಡ ಇವತ್ತು ಒಂದು ಸ್ಮಾಲ್ ರಿಸೆಪ್ಷನ್ ಥರನೇ ಇಟ್ಕೊಂಡಿದ್ದಾರಂತೆ. ಯಾಕೆಂದರೆ ನಿನ್ನೆ ಮಿಸ್ ಆದವರೆಲ್ಲರಿಗೂ ಕೂಡ ಇವತ್ತು ಬರೋದಕ್ಕೆ ಅನುಕೂಲ ಆಗಲಿ ಅಂತ.